ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು PUC ಎಕ್ಸಾಮ್ ಪ್ರಿಪರೇಷನ್ ಚಾನಲ್. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ, ಜಾಯಿನ್ ಆಗಿ. ಮತ್ತು ಕಿರು ಪರೀಕ್ಷೆ 2 ಸಮಾಜಶಾಸ್ತ್ರ ಕ್ವಶನ್ ಪೇಪರ್ ವಿತ್ ಕೀ ಆನ್ಸರ್ ನೋಡೋಣ. ಹಾಗೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ, ಹಾಗಾದರೆ ಮಾತ್ರ ಅರ್ಥ ಆಗುತ್ತದೆ. ಹಾಗೆ ರೋಮನ್ ಅಂಕಿ 1, ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. 1ನೇ ಕ್ವಶನ್, ಭಾರತೀಯ ಗ್ರಾಮಗಳ ಪುಟ್ಟ ಗಣರಾಜ್ಯಗಳು ಎಂದು ಕರೆಯುವರು. ಕರೆಕ್ಟ್ ಆನ್ಸರ್ ಚಾರ್ಲ್ಸ್ ಮೆಟ್ಕಾಫ್. 2ನೇ ಕ್ವಶನ್ ನೋಡೋಣ. ಕರ್ನಾಟಕದಲ್ಲಿ ಕೃಷಿ ವಿಷಯವನ್ನು ಅಧ್ಯಯನ ಮಾಡಲು ರಚಿಸಲ್ಪಟ್ಟ ಸಮಿತಿ. ಕರೆಕ್ಟ್ ಆನ್ಸರ್ ಹವನೂರು ಸಮಿತಿ. ಹಾಗೆ ಕ್ವಶನ್ ನಂಬರ್ 3, ಮಾರುಕಟ್ಟೆಯಲ್ಲಿ ಕಾಣದ ಕೈ ಪರಿಕಲ್ಪನೆಯನ್ನು ಪರಿಚಯಿಸಿದವರು. ಕರೆಕ್ಟ್ ಆನ್ಸರ್ ಆಡಮ್ ಸ್ಮಿತ್. 4ನೇ ಕ್ವಶನ್, ಟೆಲಿಶಾಪಿಂಗ್ ಪರಿಕಲ್ಪನೆ ಪರಿಚಯಿಸಿದವರು. ಕರೆಕ್ಟ್ ಆನ್ಸರ್ ಮೈಕಲ್ ಆಲ್ಡಿರಿಜ್. ಹಾಗೆ ರೋಮನ್ ಅಂಕಿ 2, ಖಾಲಿ ಸ್ಥಳಗಳಿಗೆ ಆವರಣದಲ್ಲಿ ಕೊಟ್ಟಿರುವ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. 5ನೇ ಕ್ವಶನ್, ಗ್ರಾಮೀಣ ಜನರಿಗೆ ಸರ್ಕಾರ ರೂಪಿಸಿದ ಆರೋಗ್ಯ ವಿಮೆ ಡ್ಯಾಶ್ ಬರೆಯಿರಿ. ಯಶಸ್ವಿನಿ ಆರೋಗ್ಯ ವಿಮೆ ಆಗಿರುತ್ತದೆ. ಹಾಗೆ 6ನೇ ಕ್ವಶನ್, ಭೂ ಸುಧಾರಣೆಯ ತತ್ವ ಡ್ಯಾಶ್, ಉಳುವವನೇ ಭೂಮಿಯ ಒಡೆಯ. ಕರೆಕ್ಟ್ ಆನ್ಸರ್. ಹಾಗೆ 7ನೇ ಕ್ವಶನ್, ಸಂವಾದ್ ಕೌಮುದಿ ಎಂಬ ಪತ್ರಿಕೆ ಆರಂಭಿಸಿದವರು ಡ್ಯಾಶ್. ರಾಜಾರಾಮ್ ಮೋಹನ್ ರಾಯ್ ರವರು ಸಂವಾದ್ ಕೌಮುದಿ ಎಂಬ ಪತ್ರಿಕೆ ಆರಂಭಿಸಿರುತ್ತಾರೆ. ಹಾಗೆ ರೋಮನ್ ಅಂಕಿ 3, ಹೊಂದಿಸಿ ಬರೆಯಿರಿ. 8ನೇ ಕ್ವಶನ್, ಕೃಷಿಕರ ಅಧ್ಯಯನ. 9ನೇ ಕ್ವಶನ್, ರೋರಾಯಿ ಸಂಸ್ಥೆ. 10ನೇ ಕ್ವಶನ್, ಮೆಕ್ಡೊನಾಲ್ಡೀಕರಣ. 8ನೇ ಕ್ವಶನ್, ಕೃಷಿಕರ ಅಧ್ಯಯನ. ಕರೆಕ್ಟ್ ಆನ್ಸರ್ ಆಲ್ಫ್ರೆಡ್ ಗೇಲ್. ರೋರಾಯಿ ಸಂಸ್ಥೆಗೆ ದ್ವಾರಕನಾಥ್. ಮೈಕ್ ನೋಲ್ಡೀಕರಣ ಚಾರ್ಲ್ಸ್ ರಿಟರ್ಗೆ. ಅದರ ಮುಂದುಗಡೆ ಇದ್ದೆಲ್ಲ ಆನ್ಸರ್ ಆಗಿರ್ತವೆ 3 ಸಹ. ರೋಮನ್ ಅಂಕಿ 4, ಈ ಕೆಳಗಿನ ಯಾವುದಾದರೂ 4 ಪ್ರಶ್ನೆಗಳಿಗೆ ತಲಾ ಒಂದು ವಾಕ್ಯದಲ್ಲಿ ಉತ್ತರಿಸಿ. 11ನೇ ಕ್ವಶನ್, ಗ್ರಾಮ ಸಮುದಾಯ ಎಂದರೇನು. 12ನೇ ಕ್ವಶನ್, IRDPಯನ್ನು ವಿಸ್ತರಿಸಿ. 13ನೇ ಕ್ವಶನ್, ಮಾರುಕಟ್ಟೆ ಎಂದರೇನು. 14ನೇ ಕ್ವಶನ್, ಸಮೂಹ ಮಾಧ್ಯಮ ಎಂದರೇನು. 15ನೇ ಕ್ವಶನ್, ಮುದ್ರಣ ಯಂತ್ರವನ್ನು ಮೊದಲು ಕಂಡುಹಿಡಿದವರು ಯಾರು. ಎಲ್ಲ 11, 12, 13, 14, 15 1 ಅಂಕದ ಪ್ರಶ್ನೆಗಳಿಗೆ ಆನ್ಸರ್ಗಳನ್ನು ನೋಡೋಣ. 11ನೇ ಕ್ವಶನ್ಗೆ ಕರೆಕ್ಟ್ ಆನ್ಸರ್, ಗ್ರಾಮ ಸಮುದಾಯವು ಒಂದು ನಿರ್ದಿಷ್ಟ ಭೌಗೋಳಿಕ ಪ್ರದೇಶದಲ್ಲಿ ವಾಸಿಸುವ, ಪರಸ್ಪರ ಸಂಬಂಧ ಹೊಂದಿರುವ ಮತ್ತು ಸಮಾನ ಜೀವನ ಶೈಲಿ ಹಾಗೂ ಸಂಸ್ಕೃತಿಯನ್ನು ಹಂಚಿಕೊಳ್ಳುವ ಜನರ ಗುಂಪಾಗಿರುತ್ತದೆ. ಹಾಗೆ 12ನೇ ಕ್ವಶನ್ಗೆ ಕರೆಕ್ಟ್ ಆನ್ಸರ್, IRDPಯ ವಿಸ್ತೃತ ರೂಪ ಇಂಟಿಗ್ರೇಟೆಡ್ ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್, ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಯೋಜನೆ. 13ನೇ ಕ್ವಶನ್ಗೆ ಕರೆಕ್ಟ್ ಆನ್ಸರ್, ಮಾರುಕಟ್ಟೆಯು ಸರಕು ಮತ್ತು ಸೇವೆಗಳ ವಿನಿಮಯ ನಡೆಯುವ ಸ್ಥಳ ಅಥವಾ ವ್ಯವಸ್ಥೆಯಾಗಿದೆ. ಇಲ್ಲಿ ಖರೀದಿದಾರರು ಮತ್ತು ಮಾರಾಟಗಾರರು ಸಂಧಿಸುತ್ತಾರೆ. 14ನೇ ಕ್ವಶನ್ಗೆ ಕರೆಕ್ಟ್ ಆನ್ಸರ್, ಸಮೂಹ ಮಾಧ್ಯಮ ಎಂದರೇನು. ಸಮೂಹ ಮಾಧ್ಯಮವು ಒಂದು ದೊಡ್ಡ ಸಂಖ್ಯೆಯ ಜನರಿಗೆ ಮಾಹಿತಿಯನ್ನು ರವಾನಿಸಲು ಬಳಸುವ ಸಂವಹನ ಸಾಧನಗಳು. ಉದಾಹರಣೆಗೆ ಟಿವಿ, ರೇಡಿಯೋ, ಪತ್ರಿಕೆಗಳು, ಇಂಟರ್ನೆಟ್. ಹಾಗೆ 15ನೇ ಕ್ವಶನ್, ಮುದ್ರಣ ಯಂತ್ರವನ್ನು ಮೊದಲು ಕಂಡುಹಿಡಿದವರು ಯಾರು. ಇದಕ್ಕೆ ಕರೆಕ್ಟ್ ಆನ್ಸರ್ ಜಾನ್ ಗುಟೆನ್ಬರ್ಗ್. ಹಾಗೆ 2 ಅಂಕದ ಪ್ರಶ್ನೆಗಳನ್ನು ನೋಡೋಣ. ರೋಮನ್ ಅಂಕಿ 5, ಈ ಕೆಳಗಿನ ಯಾವುದಾದರೂ 3 ಪ್ರಶ್ನೆಗೆ 2-3 ವಾಕ್ಯದಲ್ಲಿ ಉತ್ತರಿಸಿ. 16ನೇ ಕ್ವಶನ್, ಭಾರತೀಯ ನಗರಗಳ 2 ಸಮಸ್ಯೆಗಳನ್ನು ತಿಳಿಸಿ. 17ನೇ ಕ್ವಶನ್, ರೈತರ ಆತ್ಮಹತ್ಯೆಗೆ ಕಾರಣವಾದ ಒತ್ತಡ ಕಾರಕಗಳು ಯಾವುವು. 18ನೇ ಕ್ವಶನ್, ಅಗೋಚಕ ಮಾರುಕಟ್ಟೆ ಅಥವಾ ವರ್ಚುವಲ್ ಮಾರುಕಟ್ಟೆ ಎಂದರೇನು. 19ನೇ ಕ್ವಶನ್, ಭಾರತದ ಯಾವುದಾದರೂ 2 ವ್ಯಾಪಾರಿ ಸಮುದಾಯಗಳನ್ನು ಹೆಸರಿಸಿ. 16, 17, 18, 19 2 ಅಂಕದ ಪ್ರಶ್ನೆಗಳಿಗೆ ಆನ್ಸರ್ಗಳನ್ನು ನೋಡೋಣ. ರೋಮನ್ ಅಂಕಿ 5ರಲ್ಲಿ ಬರುವ 2 ಅಂಕದ ಪ್ರಶ್ನೆಗಳಿಗೆ ಆನ್ಸರ್ಗಳನ್ನು ನೋಡೋಣ. 1ನೇ ಕ್ವಶನ್ಗೆ ಆನ್ಸರ್, ಭಾರತೀಯ ನಗರಗಳ 2 ಸಮಸ್ಯೆಗಳು ಯಾವ್ಯಾವು ಅಂದರೆ ಜನಸಂಖ್ಯೆ, ಅತಿಯಾದ ಸಾಂದ್ರತೆ ಮತ್ತು ವಸತಿ ಕೊರತೆ, ಮತ್ತು ಇನ್ನೊಂದೆಂದರೆ ನೈರ್ಮಲ್ಯ ಮತ್ತು ತ್ಯಾಜ್ಯ ವಿಲೇವಾರಿ ಸಮಸ್ಯೆಗಳು. ಹಾಗೆ 17ನೇ ಕ್ವಶನ್ ಆದಂಥ ರೈತರ ಆತ್ಮಹತ್ಯೆಗೆ ಕಾರಣವಾದ ಒತ್ತಡಕಾರಕಗಳು ಯಾವುವು. ಇದಕ್ಕೆ ಕರೆಕ್ಟ್ ರೈತರ ಆತ್ಮಹತ್ಯೆಗೆ
ಇದಕ್ಕೆ ಕರೆಕ್ಟ್ ಆನ್ಸರ್ ರೈತರ ಆತ್ಮಹತ್ಯೆಗೆ ಕಾರಣವಾದ ಒತ್ತಡ ಕಾರಣಗಳೆಂದರೆ ಒಂದನೇದು ಬೆಳೆ ವೈಫಲ್ಯ ಮತ್ತು ಆರ್ಥಿಕ ನಷ್ಟ, ಎರಡನೇದು ಸಾಲದ ಹೊರೆ ಮತ್ತು ಸರ್ಕಾರದ ನೆರವಿನ ಕೊರತೆ. ಹಾಗೆ 18ನೇ ಕ್ವಶನ್ಗೆ ಕರೆಕ್ಟ್ ಆನ್ಸರ್ ಇದಾಗಿರುತ್ತದೆ. ಅಘೋಷಕ ಮಾರುಕಟ್ಟೆ ಅಥವಾ ವರ್ಚುವಲ್ ಮಾರುಕಟ್ಟೆ ಎಂದರೆ ಇಂಟರ್ನೆಟ್ ಮೂಲಕ ನಡೆಯುವ ವ್ಯಾಪಾರ ಸ್ಥಳ. ಇಲ್ಲಿ ಭೌತಿಕ ಉಪಸ್ಥಿತಿ ಅಗತ್ಯವಿಲ್ಲ. ಹಾಗೆ 19ನೇ ಕ್ವಶನ್, ಭಾರತದ ಯಾವುದಾದರೂ 2 ವ್ಯಾಪಾರಿ ಸಮುದಾಯಗಳನ್ನು ಹೆಸರಿಸಿ. ಇದಕ್ಕೆ ಕರೆಕ್ಟ್ ಆನ್ಸರ್ ಬನಿಯಾ, ಮಾರ್ವಾಡಿ ಇವೆರಡುಗಳಾಗಿರುತ್ತವೆ. ಹಾಗೆ 5 ಅಂಕದ ಪ್ರಶ್ನೆಗಳನ್ನು ನೋಡೋಣ. ರೋಮನ್ ಅಂಕಿ 6. ಈ ಕೆಳಗಿನ ಯಾವುದಾದರೂ 2 ಪ್ರಶ್ನೆಗಳಿಗೆ ತಲಾ 15 ವಾಕ್ಯದಲ್ಲಿ ಉತ್ತರಿಸಿ. 20ನೇದು ಗ್ರಾಮ ಅಧ್ಯಯನ ಮಹತ್ವವನ್ನು ವಿವರಿಸಿ. 21ನೇದು ರೈತರ ಆತ್ಮಹತ್ಯೆ ತಡೆಗಟ್ಟಲು ಸರ್ಕಾರಕ್ಕೆ ಕೈಗೊಂಡ ಕ್ರಮಗಳನ್ನು ವಿವರಿಸಿರಿ. 22ನೇ ಕ್ವಶನ್, ಸಮೂಹ ಮಾಧ್ಯಮ ಎಂದರೇನು? ಸಮೂಹ ಮಾಧ್ಯಮಗಳ ಕಾರ್ಯಗಳನ್ನು ವಿವರಿಸಿ. 23ನೇ ಕ್ವಶನ್, ಮಾರುಕಟ್ಟೆ ಎಂದರೇನು? ಅದರ ಲಕ್ಷಣಗಳನ್ನು ವಿವರಿಸಿರಿ. 21, 22, 23, 20 ಇವು 4 ಸಹ ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ ಬಿಟ್ಟಿರ್ತೇವೆ, ನೋಡ್ಕೊಳ್ಳಿ. ವಿಡಿಯೋ ಲಾಂಗ್ ಆಗುತ್ತದೆ ಅಂತೆ ನಿಮ್ಗೆ ಸಹಾಯ ಆಗಲಿ ಅಂತ ಟೆಲಿಗ್ರಾಮ್ ಚಾನಲ್ని ಬಿಟ್ಟಿದ್ದೇವೆ ನೋಡಿ. ಹಾಗೆ 10 ಅಂಕದ ಸಹ ಅಲ್ಲೇ ಇರ್ತವೆ. ಹಾಗೆ 24ನೇ ಕ್ವಶನ್, 25ನೇ ಕ್ವಶನ್ ಎನ್ಯುವಲ್ ಮತ್ತು ಪ್ರಿಪರೇಟರಿ 1, ಪ್ರಿಪರೇಟರಿ 2 ಇವೆರಡಕ್ಕೂ ಸಹ ಇಂಪಾರ್ಟೆಂಟ್ ಆಗಿರುತ್ತೆ. ನಮ್ಮ ಚಾನಲನ್ನು ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ತಪ್ಪಿದ್ದಲ್ಲಿ ಕ್ಷಮಿಸಿ ಎಂದು ಹೇಳುತ್ತಾ ವಿಡಿಯೋವನ್ನು ಕೊನೆಗೊಳಿಸುತ್ತಿದ್ದೇವೆ. ಧನ್ಯವಾದಗಳು.